ಮೇ 27, 1951ರಂದು ಜಲಂಧರದಲ್ಲಿ ಭಾರತೀಯ ಚಿಂತನೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಭಾರತೀಯ ಜನಸಂಘದ ಸ್ಥಾಪನೆಯ ನಿರ್ಣಯ ಆಯಿತು. ಸೆಪ್ಟೆಂಬರ್ 7ರಂದು ಚುನಾವಣಾ ಆಯೋಗದಿಂದ ಜನಸಂಘಕ್ಕೆ ದೀಪದ ಚಿಹ್ನೆ ಕೊಡಲಾಯಿತು. 21 ಅಕ್ಟೋಬರ್ 1951ರಂದು ದೆಹಲಿಯ ರಾಘೋಮಲ್ ಗರ್ಲ್ಸ್ ಹೈಯರ್ ಸೆಕೆಂಡರಿ ಸ್ಕೂಲಿನ ಆವರಣದಲ್ಲಿ ಭಾರತೀಯ ಜನಸಂಘದ ಅಖಿಲ ಭಾರತೀಯ ಮಟ್ಟದ ಸಭೆಯನ್ನು ನಡೆಸಿದರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಮೊದಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಪಕ್ಷದ ಪ್ರಣಾಳಿಕೆ ಮತ್ತು ಪಕ್ಷದ ಸಂವಿಧಾನದ ಅಂಗೀಕಾರ ಆಯಿತು. 1952ರಲ್ಲಿ ಜನಸಂಘ ಮೊಟ್ಟ ಮೊದಲನೆಯ ಬಾರಿಗೆ ಚುನಾವಣೆಯಲ್ಲಿ ಭಾಗಿಯಾಯಿತು. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನ ಸೇರಿಕೊಂಡು 3 ಸ್ಥಾನಗಳಲ್ಲಿ ಗೆಲುವಾಯಿತು. ಲೋಕಸಭೆಯಲ್ಲಿ 2ನೇ ಬಾರಿಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಪ್ರವೇಶವಾಯಿತು. ನಿರಂತರವಾಗಿ ಅಧಿವೇಶನಗಳಲ್ಲಿ ನೆಹರು ಸರ್ಕಾರವನ್ನು ತರಾಟೆಗೆ ತಗೊಂಡ್ರು. ಜೊತೆಗೆ ಪಾಕಿಸ್ತಾನದ ಬಗ್ಗೆ ನೆಹರು ಸರ್ಕಾರ ತೆಗೆದುಕೊಂಡಿರುವಂತಹ ಎಡವಟ್ಟಿನ ನಿರ್ಧಾರಗಳ ಬಗ್ಗೆ ಚರ್ಚೆನೂ ಮಾಡಿದ್ರು, ಟೀಕೆಯೂ ಮಾಡಿದ್ರು. ಕಂಬೋಡಿಯಾ, ದಕ್ಷಿಣ ಏಷ್ಯಾ ಅಂತಹ ದೇಶಗಳಲ್ಲಿ ಪ್ರವಾಸ ಕೂಡ ಮಾಡಿದ್ರು.